ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಲಕ್ಷ್ಮೀ ಪ್ರಿಯವಾದ ಗುಡನ್ನ ಅಥವಾ ಬೆಲ್ಲದ ಅನ್ನ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ದೇವರಿಗೆ ಅರ್ಪಿಸುವ ಈ ಪ್ರಸಾದವನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇಲ್ಲಿ ಚಹಾ ಕುಡಿಯೋ ಕಪ್ ಏನಿದೆ ನೋಡಿ, ಅದರಿಂದ 1 ಕಪ್ ಆಗುವಷ್ಟು ಅಕ್ಕಿನ ತೊಗೊತಾ ಇದ್ದೀನಿ. ನೀವು ಇಲ್ಲಿ ರೇಷನ್ ಅಕ್ಕಿನಾದರೂ ಬಳಸ್ಬೋದು ಅಥವಾ ನಾರ್ಮಲಾಗಿ ನಾವು ಯೂಸ್ ಮಾಡುವಂಥ ದಿನನಿತ್ಯದಲ್ಲಿ ಯೂಸ್ ಮಾಡುವಂಥ ಅಕ್ಕಿನಾದರೂ ಬಳಸ್ಕೋಬೋದು. ನಾನು ಇಲ್ಲಿ 1 ಗ್ಲಾಸಿಗೆ ಚಹಾ ಕುಡಿಯೋ ಕಪ್ಪಿನಿಂದ 1 ಗ್ಲಾಸಿಗೆ 3 ಗ್ಲಾಸ್ ಆಗುವಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಫಸ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು 3 ಗ್ಲಾಸ್ ಆಗುವಷ್ಟು ಇಲ್ಲಿ ನೀರನ್ನು ಹಾಕ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಉಪ್ಪನ್ನು ಬಳಸ್ತಾ ಇಲ್ಲ. ದೇವರ ನೈವೇದ್ಯಕ್ಕಾಗಿ ಬಳಸೋದ್ರಿಂದ ಉಪ್ಪನ್ನು ಹಾಕಬಾರ್ದು. ನೆಕ್ಸ್ಟ್ ಇದೆ 3 ವಿಸಿಲ್ ಅಥವಾ 4 ವಿಸಿಲ್ನ ಓಡಿಸ್ಕೊಳ್ಳಿ. ನೋಡಿ, ಈ ರೀತಿ ಆಗಿದೆ. ಇಷ್ಟಾದರೆ ಸಾಕು, ಮೆತ್ತಗಾಗುತ್ತೆ, ತುಂಬ ಹೊತ್ತೇನು ಬೇಕಾಗೋದಿಲ್ಲ. 4 ವಿಸಿಲ್ ಆದರೆ ಸಾಕಾಗುತ್ತೆ, ಮೆತ್ತಗೆ ಚೆನ್ನಾಗಿ ಬರುತ್ತೆ. ಈ ರೀತಿ ಅರಳಿದ್ರೂ ಪರವಾಗಿಲ್ಲ. ಬೆಲ್ಲದ ಜೊತೆ ನಾವು ಮಿಕ್ಸ್ ಮಾಡ್ಬೇಕಾದ್ರೆ ಏನಿದೆ ಅಲ್ಲಿ ಒಂದು 5 ನಿಮಿಷ ಕುದಿಸಿದ ತಕ್ಷಣ ಇದು ಕರೆಕ್ಟಾಗಿ ಹದ ಬರುತ್ತೆ. ನೋಡಿ, ಈ ರೀತಿ ಮೆತ್ತಗಾದರೆ ಸಾಕಾಗುತ್ತೆ. ಬಿಸಿ ಇದ್ದಾಗೆ ಮಾಡ್ಕೊಳೋದ್ರಿಂದ ನಮಗೆ ಟೈಮ್ ವೇಸ್ಟ್ ಆಗೋದಿಲ್ಲ, ಹಾಗೆ ಕ್ವಿಕ್ಕಾಗಿ ಆಗುತ್ತೆ. ಈಗ ನಾನು ಇಲ್ಲಿ ನಿಮಗೆ ಮೊದಲೇ ತೋರಿಸಿರೋ ಹಾಗೆ 1 ಗ್ಲಾಸಿಗೆ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ನಲ್ವ, ಅದೇ ಲೆಕ್ಕದಲ್ಲೇ 1 ಗ್ಲಾಸಿಗೆ ಕರೆಕ್ಟಾಗಿ 1 ಕಪ್ ಆಗುವಷ್ಟು ಬೆಲ್ಲನ ತೊಗೋಬೇಕಾಗುತ್ತೆ. ಫಸ್ಟು ಬೆಲ್ಲನ ಒಂದು ಸೈಡ್ ಇಟ್ಕೊಂಡ್ಬಿಡಿ. ತುಪ್ಪನ ಹಾಕ್ಕೊಳ್ಳಿ. ಒಂದು ಕಡಾಯಿಗೆ ತುಪ್ಪನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ತುಪ್ಪಕ್ಕೆ ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮಿ ಎಲ್ಲವನ್ನು ಕೂಡ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ತುಪ್ಪ ಕಾದಿದೆ. ತುಪ್ಪ ಕಾದ್ಮೇಲೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಚೇಂಜ್ ಆಗ್ತಾಯಿದೆ. ಕಲರ್ ಸ್ವಲ್ಪ ಬ್ರೌನಿಗೆ ಬಂದ ತಕ್ಷಣ ನಾವು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡ್ಬಿಡೋಣ. ನೋಡಿ, ಇವಾಗ ದ್ರಾಕ್ಷಿ ಕೂಡ ಏನಿದೆ ನೋಡಿ ಚೇಂಜ್ ಆಗ್ತಾಯಿದೆ. ಈ ರೀತಿ ಆದಾಗ ಒಂದು ಪ್ಲೇಟಿಗೆ ತೆಗೆದುಬಿಟ್ಕೊಂಡ್ಬಿಡೋಣ. ಅದೇ ಈ ಪ್ಲೇಟ್ನಲ್ಲಿ ತೆಗೆದ ತಕ್ಷಣವೇ ಸ್ವಲ್ಪ ತುಪ್ಪ ಏನು ಉಳಿದಿರುತ್ತಲ್ವ, ಅದೇ ತುಪ್ಪದಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ನಾವು ಕೊಬ್ಬರಿ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ, ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಇಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ನಾನು ಒಂದು 4 ರಿಂದ 5 ಪೀಸಸ್ನ ತೊಗೊಂಡಿದ್ದೀನಿ. ನಿಮಗೆ ಏನಾದರೂ ಹೆಚ್ಚು ಕ್ವಾಂಟಿಟಿ ಬೇಕಂದರೆ ತೊಗೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಅಥವಾ ಕೊಬ್ಬರಿ ತುರಿ ಆದರೂ ಬಳಸ್ಬೋದು. ನಾನು ಇಲ್ಲಿ ಕೊಬ್ಬರಿಗಳನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋದ್ರಿಂದ ನಾನು ಕೊಬ್ಬರಿ ತುರಿನ ಬಳಸ್ತಾ ಇಲ್ಲ. ನೋಡಿ, ಇವಾಗ ಇದು ಕೂಡ ಕಲರ್ ಚೇಂಜ್ ಆಗಿದೆ. ಉಳಿದಿರುವಂಥ ತುಪ್ಪದಲ್ಲಿ ಬೆಲ್ಲನ ಹಾಕ್ಕೊಂಡ್ಬಿಡೋಣ. ಇಲ್ಲಿ ಯಾವುದೇ ರೀತಿಯಾದಂಥ ನೀರನ್ನು ಬಳಸ್ತಾ ಇಲ್ಲ, ಕೇವಲ ಬೆಲ್ಲ ಅಷ್ಟೇ ಹಾಕ್ಕೊತಾ ಇರೋದು. ಬೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಕರಗುತ್ತೆ. ಒಂದು 2 ನಿಮಿಷಗಳ ಕಾಲ ಬಿಟ್ಟರೆ ಸಾಕು, ತುಪ್ಪ ನೀಟಾಗಿ ಸ್ಮೂತಾಗಿ ಕರಗಿಬಿಡುತ್ತೆ. ನೀವೇನಾದರೂ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ ಅನ್ನೋ ಹಾಗಿದ್ರೆ ಇನ್ನೊಂದು ಸೈಡ್ ಪಾತ್ರೆಯಲ್ಲಿ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಬಿಡಿ. ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಸೊ ಫಿಲ್ಟರ್ ಮಾಡ್ಕೊಳೋದ್ರಿಂದ ಏನಾದರೂ ಕಸ ಇದ್ದರೆ ಅದು ಬರುತ್ತೆ. ನೆಕ್ಸ್ಟ್ ನೋಡಿ, ಒಂದು 2 ರಿಂದ 3 ಏಲಕ್ಕಿನ ತೊಗೊತಾ ಇದ್ದೀನಿ. ಏಲಕ್ಕಿ ಕೂಡ ಇದರಲ್ಲಿ ಹಾಕ್ಬಿಟ್ಟು ಒಂದು ಸತಿ ಕಲಿಸ್ಕೊಂಡ್ರೆ ಸಾಕು. ಬೆಲ್ಲ ನೋಡಿ ಕರಗಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಕರಗ್ತಾ ಇದೆ ಅಂದಾಗ ನಾವು ಬೇಯಿಸಿಟ್ಕೊಂಡಿರುವಂಥ ಅನ್ನ ಏನಿದೆ ಅದನ್ನು ಹಾಕೋಬೇಕಾಗುತ್ತೆ. ಅನ್ನ ಆಲ್ರೆಡಿ ಬೇಯ್ದಿರೋದ್ರಿಂದ ಈ ಬೆಲ್ಲದ ಜೊತೆ ಹಾಕಿದ ತಕ್ಷಣ ಗಟ್ಟಿ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಒಂದು 5 ರಿಂದ 10 ನಿಮಿಷಗಳ ಕಾಲ ಫ್ಲೇಮ್ನ ಹೈ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳೋದ್ರಿಂದ ಬೆಲ್ಲದ ಅನ್ನ ಏನಿದೆ ರೆಡಿ ಆಗುತ್ತೆ. ನೋಡಿ, ಇವಾಗ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ನೀವು ಕೂಡ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಬ್ಬಕ್ಕೆ ನೈವೇದ್ಯಕ್ಕಾಗಿ ಈ ಒಂದು ಪ್ರಸಾದನ ಸಿಂಪಲ್ಲಾಗಿ ಮಾಡ್ಕೋಬೋದು. ಗುಡಿಯಲ್ಲೆಲ್ಲ ಕೊಡುವಂಥ ಪ್ರಸಾದ ಸೇಮ್ ಇದೇ ರೀತಿಯೇ ಇರುತ್ತೆ, ಏನು ಡಿಫ್ರೆನ್ಸ್ ಇರೋದಿಲ್ಲ. ಮನೇಲಿ ಕೂಡ ನೀವು ಮಾಡ್ಕೋಬೋದು, ದೇವರ ನೈವೇದ್ಯಕ್ಕೆ ಇಟ್ಕೋಬೋದು. ಒಂದು 5 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಪರ್ಫೆಕ್ಟಾಗಿ ಬಂದಿದೆ. ತುಂಬ ಇದನ್ನು ಏನಿದೆ ಮೆತ್ತಗೆ ಮಾಡ್ಕೋಬೇಕಾಗುತ್ತೆ, ಇಲ್ಲ ಉದ್ರಾಯಿತು ಅಂದರೆ ತಿನ್ನೋಕ್ಕಾಗೋದಿಲ್ಲ. ಈ ಬೆಲ್ಲದ ಅನ್ನ ಏನಿದೆ ನೋಡಿ ಕರೆಕ್ಟಾಗಿ ಟೆಕ್ಸ್ಚರ್ ಏನಿದೆ ಅಂಟಬೇಕು. ಬೆಲ್ಲ ಮತ್ತು ಅನ್ನ ಏನಿದೆ ಎರಡೂ ಕೂಡ ಕರೆಕ್ಟಾಗಿ ಹೊಂದ್ಕೋಬೇಕು ಮಿಶ್ರಣ. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ನೋಡಿ, ಈ ರೀತಿ ಕರೆಕ್ಟಾಗಿ ಆದ ತಕ್ಷಣ ನಾನಿಲ್ಲಿ ಆಲ್ರೆಡಿ ಏನಿದೆ ನೋಡಿ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡಿರುವಂಥದ್ದನ್ನೆಲ್ಲ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲದ ಅನ್ನ ರೆಡಿಯಾಗಿದೆ. ದೇವರ ನೈವೇದ್ಯಕ್ಕೆ ಲಕ್ಷ್ಮೀ ಪ್ರಿಯವಾದ ಗುಡನ್ನ ರೆಡಿಯಾಗಿದೆ. ಬೆಲ್ಲದ ಅನ್ನ ಅಥವಾ ಗುಡನ್ನ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳಿ, ಕ್ವಿಕ್ಕಾಗಿ ಆಗುತ್ತೆ ದೇವರ ಪ್ರಸಾದ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿದೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನೀವು ಈ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಏನಾದರೂ ಮಾಡಿದರೆ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.